ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ಹಳೆಯದಾಗಿರುವಂತಹ ಚೂಡಿದಾರ್ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ಈಗ ಆಲ್ರೆಡಿ ನಾವು ಹಳೆಯದಾಗಿರುವಂತಹ ಚೂಡಿದಾರ್ ಇದ್ದರೆ, ನೈಟಿ ಇದ್ದರೆ, ಶರ್ಟ್ಗಳಿದ್ದರೆ, ಹಾಗೆ ಟೀ ಶರ್ಟ್ಗಳಿದ್ದರೆ, ಬನಿಯನ್ಗಳಿದ್ದರೆ, ಈ ರೀತಿ ಹಲವಾರು ರೀತಿಯ ಹಳೆಯದಾಗಿರುವಂತಹ ಬಟ್ಟೆಗಳನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ಹೇಳಿ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬ ವಿಡಿಯೋಸ್ಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು. ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ನೋಡಿ, ಇಲ್ಲಿ ನಾನು ಚೂಡಿದಾರ್ನ ಮೇಲ್ಭಾಗವನ್ನು ತೊಗೊಂಡಿದ್ದೀನಿ. ಈಗ ಆಲ್ರೆಡಿ ಚೂಡಿದಾರನ ಕೆಳಭಾಗದಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ಅದನ್ನು ನೋಡಿರ್ತೀರ. ನಂತರ ಉಳಿದ ಮೇಲ್ಗಡೆ ಭಾಗವನ್ನು ನಾನಿಲ್ಲಿ ನೋಡೀಗ ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಬಳಸ್ಕೋಬಹುದು ಅನ್ನೋದನ್ನು ನಾನೀಗ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನೋಡಿ, ಈಗ ಅದರ ಮೇಲ್ಗಡೆ ಸ್ಲೀವ್ಸಿನ ಭಾಗ ಏನಿತ್ತಲ್ಲ ಅದನ್ನು ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿದ ಮೇಲೆ ನೋಡಿ, ಈ ರೀತಿ ಪೀಸು ನಮಗೆ ಸಿಕ್ಕಿದೆ. ಈಗ ನೀವೇನು ಮಾಡಬೇಕು ಅಂದರೆ ನೋಡಿ, ಈ ರೀತಿ ಸಿಕ್ಕಿದೆಯಲ್ವಾ. ಈಗ ನೀವೇನು ಮಾಡಬೇಕು, ಒಂದು ಬದಿಯಲ್ಲಿ ಇದನ್ನು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸೂಜಿ ದಾರದಿಂದ ಹೊಲಿಗೆನ ಹಾಕ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದನ್ನು ಮಿಷನ್ನಲ್ಲಿ ಹೊಲಿಗೆ ಹಾಕಬಹುದು. ಮಿಷನ್ನಲ್ಲಿ ಹೊಲಿಗೆ ಹಾಕಿದರೆ ತುಂಬ ದಿನದವರೆಗೂ ಕೂಡ ಬಾಳಿಕೆ ಬರುತ್ತೆ. ಹೊಲಿಗೆ ಹಾಕೋಕ್ಕೂ ಮುಂಚೆ ನೀವಿದನ್ನು ಉಲ್ಟಾ ಮಾಡ್ಕೋಬೇಕಾಗತ್ತೆ. ಈ ಬಟ್ಟೆನ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಂಡು ನೋಡಿ, ಈ ರೀತಿ ನೀವು ಹೀಗೆ ಇಟ್ಬಿಟ್ಟು ನಾನೇನೀಗ ತೋರಿಸ್ತಾ ಇದ್ದೀನಲ್ಲ ಆ ಬದಿಯಲ್ಲಿ ನೀವು ಒಂದು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನೀಟಾಗಿ ಚಿಕ್ಕದಾಗಿ ಹೊಲಿಗೆನ ಹಾಕ್ಕೊಳ್ಳಿ. ಕೈಯಲ್ಲಿ ಹೊಲಿಗೆ ಹಾಕೋದಾದರೆ ನೀವು ಚಿಕ್ಕದಾಗಿ ಹಾಕಿ, ದೂರ ಹೊಲಿಗೆನ ಹಾಕಲಿಕ್ಕೆ ಹೋಗಬೇಡಿ. ಹಾಗೆಯೇ ಕೈಯಲ್ಲಿ ಹೊಲಿಗೆ ಹಾಕೋದಕ್ಕಿಂತ ನೀವು ಮಿಷನಲ್ಲಿ ಹೊಲಿಗೆ ಹಾಕಿದರೆ ತುಂಬ ದಿನಗಳವರೆಗೂ ಕೂಡ ಬಾಳಿಕೆನೂ ಬರುತ್ತೆ, ಹಾಗೆ ಬೇಗನೂ ಆಗುತ್ತೆ. ಫಟಾಫಟ್ ಅಂತ ಹೇಳಿ ಕೇವಲ 2-3 ನಿಮಿಷದಲ್ಲಿ ನೀವು ಮಾಡಿಬಿಡಬಹುದು. ಆದರೆ ನಾವು ಕೈಯಲ್ಲಿ ಹೊಲಿಗೆ ಹಾಕ್ತಾ ಇರೋದ್ರಿಂದ ಒಂದು 6-7 ನಿಮಿಷ ಆಗುತ್ತೆ. ನೋಡಿ, ಈ ರೀತಿ ಜಸ್ಟ್ ಒಂದೇ ಒಂದು ಸೈಡು ನಾನೀಗ ಈ ರೀತಿ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹೊಲಿಗೆ ಹಾಕೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇಲ್ಲ. ನೋಡಿ, ಈಗ ಆಲ್ರೆಡಿ ನಾನು ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಪೂರ್ತಿ ಇಲ್ಲೇನು ತೋರಿಸ್ತಾ ಇದ್ದೀನಲ್ವ ಆ ಬದಿಯಲ್ಲಿ ನಾನು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ, ನಾನೀಗ ಆಲ್ರೆಡಿ ಚಿಕ್ಕದಾಗಿ ಒಂದು ಸೈಡು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ನಾನು ವೈಟ್ ಕಲರ್ ದಾರನೇ ತೊಗೋತಿದ್ದೆ, ಆದರೆ ನಿಮಗೆ ಇಲ್ಲಿ ಸ್ಟಿಚ್ ಹಾಕಿರೋದು ಕಾಣಲಿ ಅಂತ ಹೇಳಿ ನಾನಿಲ್ಲಿ ಬ್ಲ್ಯಾಕ್ ಕಲರಿನ ದಾರವನ್ನು ತೊಗೊಂಡಿದ್ದೀನಿ. ನಂತರ ನೋಡಿ, ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಆ ಸೈಡ್ ಬಿಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ಓಪನ್ ಇದೆಯಲ್ವಾ, ಅಲ್ಲಿ ನೀವೇನು ಮಾಡಬೇಕು ಅಂದರೆ ನೋಡಿ, ಈ ರೀತಿ ಪಾರ್ಟ್ ಇದೆ. 3 ಪಾರ್ಟಾಗಿ ಇದು ಓಪನ್ ಆಗಿದೆ. ನೋಡಿ, ಮೇಲೆ, ಮಿಡಲ್ನಲ್ಲಿ, ಹಾಗೆ ಕೆಳಗಡೆ ಒಂದು ಲೇಯರು, ಈ ರೀತಿ 3 ಲೇಯರ್ ಆಗಿ ಇದು ಓಪನ್ ಆಗಿದೆ. ನೀವೇನು ಮಾಡಬೇಕು, ಅದನ್ನು ಕ್ಲೋಸ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಕೂಡ 2 ಲೇಯರನ್ನು ನೀವು ಹೀಗೆ ಹಿಡಿದುಬಿಟ್ಟು ಕ್ಲೋಸ್ ಮಾಡಬೇಡಿ. ಅದನ್ನು ಸಿಂಗಲ್ ಲೈನಲ್ಲೇ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಸಿಂಗಲ್ಲೇ ಬಟ್ಟೆದನ್ನೇ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆ ಚೂಡಿದಾರ್ನ ಲೈನಿಂಗ್ ಬಟ್ಟೆ ಹಾಗೆಯೇ ಚೂಡಿದಾರ್ ಬಟ್ಟೆ ಎರಡನ್ನೂ ಸೇರಿಸ್ಬಿಟ್ಟು ನೀವು ಹೊಲಿಗೆನ ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೇಲ್ಗಡೆ ಇದೆಯಲ್ಲ ಆ ಭಾಗವನ್ನು, ಹಾಗೆ ಮಿಡಲಲ್ಲಿ ಇದೆಯಲ್ಲ ಆ ಭಾಗವನ್ನು ಈ ರೀತಿ ಸಪ್ರೇಟಾಗಿ ನಾನು ಅದನ್ನು ಹೊಲಿಗೆನ ಹಾಕ್ಕೊಳ್ತಿದ್ದೀನಿ, ಜಾಯಿಂಟ್ ಮಾಡ್ತಿಲ್ಲ. ನೋಡಿ, ಈ ರೀತಿ 3 ಲೇಯರ್ ಆಗಿ ನಮಗೆ ಬಟ್ಟೆ ಆಲ್ರೆಡಿ ಇದೆ. ಹಾಗೆಯೇ ಫ್ರೆಂಡ್ಸ್, ನೀವೆಲ್ಲ ಹಳೆ ಬಟ್ಟೆಗಳಿಂದ ಯಾವ್ಯಾವ ರೀತಿ ಮರುಬಳಕೆ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ. ನೀವು ಟೀ ಶರ್ಟ್ಗಳನ್ನು ಯಾವ ರೀತಿ ಯೂಸ್ ಮಾಡಿದ್ದೀರಾ, ಶರ್ಟ್ಗಳನ್ನು ಯಾವ ರೀತಿ ಯೂಸ್ ಮಾಡಿದ್ದೀರಾ, ಚೂಡಿದಾರ್ಗಳನ್ನು, ನೈಟಿಗಳನ್ನು, ಹೀಗೆ ಎಲ್ಲವನ್ನೂ ಕೂಡ ಯಾವ ರೀತಿ ಯೂಸ್ ಮಾಡಿದ್ದೀರಾ ಅಂತ ಹೇಳಿ ನಾನು ಕೂಡ ತಿಳ್ಕೊಂಡು ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಅದನ್ನು ಮರುಬಳಕೆ ಮಾಡ್ತಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ನೋಡಿ, ನಾನು ಈ ರೀತಿ ಮಡಿಸ್ಕೊಂಡ್ಬಿಟ್ಟು ಚಿಕ್ಕದಾಗಿ ನಾನಿಲ್ಲಿ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಮಿಡಲ್ನಲ್ಲಿ ಚಿಕ್ಕದಾಗಿ ಸ್ವಲ್ಪ ನಾನು ಮಡಿಸ್ಬಿಟ್ಟು ಚಿಕ್ಕದಾಗಿ ನಾನು
ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಈ ರೀತಿ ಪೂರ್ತಿಯಾಗಿ ನಾನು ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಹೊಲಿಗೆ ಹಾಕೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಫ್ರೆಂಡ್ಸ್, ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ. ನೋಡಿ ಈ ರೀತಿ ನೀವೇನು ಮಾಡಬೇಕು, ಪೂರ್ತಿ ನಾವು ಒಂದು ಸೈಡ್ ಫುಲ್ ನೀವು ಇದನ್ನು ಇದೇ ರೀತಿಯೇ ಹೊಲಿಗೆನ ಹಾಕ್ಕೊಂಡು ಬರಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಇವಾಗ ನಾನು ಎರಡೂ ಬದಿಯಲ್ಲೂ ಕೂಡ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಹೀಗೆ ಇದೇ ರೀತಿಯೇ ಪೂರ್ತಿಯಾಗಿ ನಾನು ಎರಡೂ ಬದಿಯಲ್ಲೂ ಹೊಲಿಗೆನ ಹಾಕ್ಕೊಂಡು ಬಂದು ಹಾಗೆಯೇ ಇದನ್ನು ಉಲ್ಟಾ ಇರೋದನ್ನು ಸೀದಾ ಮಾಡ್ಕೊಂಡಿದ್ದೀನಿ. ನಾವೇನು ಉಲ್ಟಾ ಇಟ್ಕೊಂಡು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಸೀದಾ ಮಾಡ್ಕೊಂಡಿದ್ದೀನಿ. ಇದೇನಕ್ಕಪ್ಪ ಯೂಸ್ ಆಗುತ್ತೆ, ಇದರಿಂದ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಕೇಳಬಹುದು. ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ, ನೀವು ಸೀರೆಗಳನ್ನು ಇಡಬೇಕಾದ್ರೆ ಅಥವಾ ಚೂಡಿದಾರನ್ನ ಇಡಬೇಕಾದ್ರೆ ಹಾಗೆ ಇಡೋ ಬದಲು ನಾನೀಗ ತೋರಿಸ್ಕೊಡ್ತಿರೋ ರೀತಿಲಿ ಇಟ್ಟರೆ ತುಂಬ ಚೆನ್ನಾಗಿ ನಿಮಗೆ ಅದನ್ನು ಬಾಳಿಕೆ ಮಾಡಬಹುದು. ಹೊಸದಿರುವಂತಹ ಬಟ್ಟೆ ಹೊಸದಾಗೇ ಇರುತ್ತೆ, ಹಾಗೆ ಯಾವುದೇ ಕಲೆಗಳು ಅದಕ್ಕೆ ತಾಗೋದಿಲ್ಲ, ಹಾಗೆಯೇ ಅದು ಬಣ್ಣ ಮಾಸೋದಿಲ್ಲ, ಒಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಅದು ಬಣ್ಣ ತಾಗೋದಿಲ್ಲ, ಹಾಗೆ ಚಮ್ಕಿ ವರ್ಕು ಕೂಡ ಹಾಳಾಗೋದಿಲ್ಲ. ನೋಡಿ, ಇಲ್ಲಿ ನಾನು ಒಂದು ಚೂಡಿದಾರನ್ನು ತೊಗೊಂಡಿದ್ದೀನಿ. ಇದು ಚಮ್ಕಿ ವರ್ಕ್ ಇದೆ. ಸೊ ಹಾಗಾಗಿ ಇದನ್ನು ನಾವು ಮಡಚಿ ಇಡುವಾಗ ಹಾಗೆ ಇಟ್ಬಿಟ್ರೆ ಅದು ಅಲ್ಲಲ್ಲಿ ಒಂದಕ್ಕೊಂದು ಸಿಕ್ಕೊಂಡ್ಬಿಟ್ಟು ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಮಡಚಿಡುವಾಗ ಯಾವತ್ತೂ ಕೂಡ ಉಲ್ಟಾ ಮಡಚಿಡಬೇಕು. ನೋಡಿ, ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ರೀತಿ ಉಲ್ಟಾ ಮಡಚಿಡಿ. ಇದರಿಂದ ಆ ಚೂಡಿದಾರಿನ ವರ್ಕ್ ಕೂಡ ಹಾಳಾಗೋದಿಲ್ಲ. ಚೂಡಿದಾರ ಆಗಲಿ ಅಥವಾ ಬ್ಲೌಸ್ ಆಗಲಿ ಯಾವುದೇ ಆದರೂ ಕೂಡ ನೀವು ಉಲ್ಟಾ ಮಡಚಿಟ್ರೆ ತುಂಬ ದಿನದವರೆಗೂ ಕೂಡ ಅದು ಬಾಳಿಕೆ ಬರುತ್ತೆ. ನೋಡಿ, ಈಗ ಆಲ್ರೆಡಿ ನಾನು ಚೂಡಿದಾರನ ಮೇಲ್ಗಡೆ ಪಾರ್ಟನ್ನು ನಾನಿಲ್ಲಿ ಈ ರೀತಿ ಮಡಚಿಟ್ಕೊಂಡಿದ್ದೀನಿ. ಇದೇ ರೀತಿಯೇ ನೀವು ಪ್ಯಾಂಟು ಹಾಗೆಯೇ ದುಪ್ಪಟ್ಟ ಎರಡೂ ಕೂಡ ನಾನಿಲ್ಲಿ ಮಡಚಿಬಿಟ್ಟು ಇದರೊಳಗಡೆ ಇಡ್ತೀನಿ. ನೋಡಿ, ಈ ರೀತಿ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಪೌಚನ್ನು, ಈ ರೀತಿ ಪೌಚನ್ನು ರೆಡಿ ಮಾಡ್ಕೊಂಡ್ಮೇಲೆ ನಾವೇನು ಚೂಡಿದಾರನ್ನು ಇದ್ರ ಒಳಗಡೆ ಇಟ್ಬಿಡಬೇಕು. ಚೂಡಿದಾರು ಅಥವಾ ನೀವು ಸೀರೆ ಆಗಲಿ, ಸೀರೆ ಪೆಟಿಕೋಟ್ ಆಗಲಿ ಅಥವಾ ಸೀರೆಯ ಬ್ಲೌಸ್ ಆಗಲಿ ಅವುಗಳನ್ನು ನೀವು ಈ ರೀತಿ ಪೌಚನ್ನು ರೆಡಿ ಮಾಡಿಬಿಟ್ಟು ಅವುಗಳಲ್ಲಿ ಇಟ್ಕೋಬಹುದು. ನಾವು ರೆಡಿ ಮಾಡಿರುವಂತಹ ಪೌಚನ್ನು ಓಪನ್ ಮಾಡಿ ನೋಡಿ ಈ ರೀತಿ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪೌಚನ್ನು ರೆಡಿ ಮಾಡಿದ ಮೇಲೆ ಒಂದು ಲೇಯರ್ನ ಓಪನ್ ಮಾಡಿಬಿಟ್ಟು ನಾನು ಅಲ್ಲಿ ಚೂಡಿದಾರ್ ಟಾಪನ್ನು ಇಟ್ಟಿದ್ದೀನಿ. ಹಾಗೆಯೇ ಮತ್ತೊಂದು ಲೇಯರ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಪ್ಯಾಂಟನ್ನು ಇಡ್ತೀನಿ. ಕೆಳಗಡೆ ಇನ್ನೊಂದು ಲೇಯರ್ ಇದೆಯಲ್ವಾ, ಅಲ್ಲಿ ನಾನು ದುಪ್ಪಟ್ಟನ ಇಡ್ತೀನಿ. ಈ ರೀತಿ ನೀವು ಮಾಡೋದ್ರಿಂದ ಎಲ್ಲವೂ ಕೂಡ ಒಂದೇ ಕಡೆಯಲ್ಲೇ ನಿಮಗೆ ಸಿಗುತ್ತೆ. ಹುಡುಕಬೇಕಾಗಿಲ್ಲ. ಅರ್ಜೆಂಟಲ್ಲಿ ನೀವು ಚೂಡಿದಾರ್ ಇಲ್ಲಿದೆ, ಪ್ಯಾಂಟ್ ಇಲ್ಲಿದೆ, ವೇಲ್ ಎಲ್ಲಿದೆ ಅಂತ ಹೇಳಿ ಹುಡುಕೋ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ, ಈ ರೀತಿ ಹಳೇದಾಗಿರುವಂಥ ಬಟ್ಟೆಯಲ್ಲಿ ನೀವು ಸ್ಯಾರಿ ಪೌಚನ್ನು ಮಾಡಿ ಇಟ್ಕೊಂಡ್ಬಿಟ್ರೆ, ಈ ರೀತಿ ಪೌಚ್ಗಳನ್ನು ಮಾಡಿ ಇಟ್ಕೊಬಿಟ್ರೆ ಸೀರೆಯ ಬ್ಲೌಸು, ಸೀರೆಯ ಪೆಟಿಕೋಟು, ಸೀರೆ ಎಲ್ಲವನ್ನೂ ಕೂಡ ಒಂದೇ ಪೌಚಲ್ಲೇ ನೀವು ಇಟ್ಕೊಬಿಡಬಹುದು. ನಾನಿಲ್ಲಿ ಸೀರೆ ಇಡ್ತಾ ಇಲ್ಲ. ನೋಡಿ, ಈ ರೀತಿ ಚೂಡಿದಾರು ಅಥವಾ ನೀವು ಸೀರೆ ಏನು ಬೇಕಾದರೂ ಈ ರೀತಿ ಪೌಚ್ಗಳಲ್ಲಿ ನೀವು ಇಟ್ಕೋಬಹುದು. ನೋಡಿ, ಒಂದು ಲೇಯರಲ್ಲಿ ಪ್ಯಾಂಟು ಹಾಗೆ ಕೆಳಗಡೆ ಲೇಯರಲ್ಲಿ ದುಪ್ಪಟ್ಟ, ಮಿಡಲ್ನಲ್ಲಿ ನೀವು ಚೂಡಿದಾರ್ ಟಾಪನ್ನು ನೋಡ್ತಾ ಇರ್ಬೋದು. ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಅದರ ಚಮ್ಕಿ ವರ್ಕ್ ಕೂಡ ಹಾಳಾಗೋದಿಲ್ಲ ನೀವು ಈ ರೀತಿ ಇಡೋದ್ರಿಂದ. ಅದೇ ರೀತಿಯೇ ನೀವು ಮಿಡಲ್ನಲ್ಲಿ ಸೀರೆ ಇಟ್ಬಿಟ್ಟು ಮೇಲ್ಗಡೆ ಬ್ಲೌಸು ಹಾಗೆ ಕೆಳಗಡೆ ಲೇಯರಲ್ಲಿ ನೀವು ಸೀರೆಯ ಪೆಟಿಕೋಟನ್ನು ಕೂಡ ನೀವು ಇಡಬಹುದು. ನೋಡಿ, ಈ ರೀತಿ ನಾನು ಈಗ ಇಟ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಯಾರಾದರೂ ನಮ್ಮ ಚಾನಲ್ನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋದೊಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.